ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ತೃಪ್ತಿ ಕೊಡುವಂತಹ 5 ಕನ್ನಡ ಸಿನಿಮಾದ ಕ್ಲೈಮ್ಯಾಕ್ಸ್ಗಳ ಬಗ್ಗೆ ಮಾತನಾಡೋಣ. ನಾನು ಆಗಲೇ ಹೇಳಿದ್ದೀನಿ ತೃಪ್ತಿ ಕೊಡುವಂತಹ ಅಂತ. ಅದು ಸುಖಕರನೋ ಅಥವಾ ದುಃಖದ ಎಂಡಿಂಗೋ ಅದು ಗೊತ್ತಿಲ್ಲ. ತೃಪ್ತಿ ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಕ್ಲೈಮ್ಯಾಕ್ಸ್ ಯಾಕೆ ಮುಖ್ಯ ಆಗತ್ತೆ ಅಂದರೆ, ಒಂದು ಸಿನಿಮಾ ಮೊದಲಿಂದ ಕೊನೆವರೆಗೂ ನಡೆಸ್ಕೊಂಡು ಬಂದಿರುತ್ತೆ. ಆದರೆ ಆ ಕೊನೆ 10 ನಿಮಿಷ ಇದೆಯಲ್ಲ, ಅದು ಆ ಸಿನಿಮಾದ ಒಂದು ಗಟ್ಟಿತನವನ್ನು, ನಮ್ಮೊಳಗೆ ಅದು ಉಳಿಯುವ ರೀತಿಯನ್ನು ನಿರ್ಧರಿಸುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಎಲ್ಲರ ಅನಿಸಿಕೆಯೂ ಅದೇ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಇದು ಯಾವುದೇ ರೀತಿಯಾದ ರ್ಯಾಂಕಿಂಗ್ ಅಲ್ಲ, 5, 4, 3, 2, 1 ಆ ಥರ ಅಲ್ಲ. ಒಟ್ಟು 5 ಕ್ಲೈಮ್ಯಾಕ್ಸ್ಗಳು ಕನ್ನಡ ಚಿತ್ರರಂಗದಲ್ಲಿ ಚೆನ್ನಾಗಿರುವಂತಹ ಕ್ಲೈಮ್ಯಾಕ್ಸ್ಗಳ ಚಿತ್ರಗಳು ಯಾವುವು ಅನ್ನುವಂಥದ್ದು. 3 ದಶಕಗಳ ಕಾಲದಲ್ಲಿ 1967ರಿಂದ 1998 ಮಧ್ಯೆ ಬಂದಂತಹ 5 ಸಿನಿಮಾಗಳು ಯಾವ್ಯಾವು ಮತ್ತು ಅದರ ಕ್ಲೈಮ್ಯಾಕ್ಸ್ಗಳು ಏನು, ನನಗೆ ಇಷ್ಟ ಆಗಿರುವಂತಹ ಒಂದು ಬಗೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಮೊದಲು 1968ರಲ್ಲಿ ಬಂದಂತಹ ಹಣ್ಣೆಲೆ ಚಿಗುರಿದಾಗ, ತ್ರಿವೇಣಿಯವರ ಕಾದಂಬರಿ ಆಧಾರಿತ ಸಿನಿಮಾ ಇದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ಅವರು. ಅದರಲ್ಲಿ ಕಲ್ಪನಾ ಅವರ ಕ್ಯಾರೆಕ್ಟರ್ ಹೆಸರು ಮಾಲತಿ ಮತ್ತು ರಾಜ್ಕುಮಾರ್ ಅವರ ಕ್ಯಾರೆಕ್ಟರ್ ಹೆಸರು ಪ್ರಸಾದ್ ಅಂತ. ನಾನು ಶೃಂಗೇರಿಯಿಂದ ಗುರುಗಳ ಆಶೀರ್ವಾದ ಪಡೆದು ಬರುವಾಗ ಪ್ರಸಾದ್ ಮನೆಗೆ ಹೋಗಿ ನಿಮ್ಮಿಬ್ಬರಿಗೂ ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಿದ್ದೀನಮ್ಮ. ಹೌದು, ಮುಂದಿನ ವಾರ ನಿಮ್ಮಿಬ್ಬರಿಗೂ ಮದುವೆ. ಅಪ್ಪ, ನೀವ್ ಹೇಳ್ತಾ ಇರೋದು ನಿಜವೇ ಅಥವಾ ನಾವೇನಾದ್ರೂ ಕನಸು ಕಾಣ್ತಾ ಇದ್ದೀವಿ? ಕನಸೆಲ್ಲ ಕಾಣ್ರು, ನನಸು. ಅದು ಪ್ರಸಾದನೇ ಬರ್ತಾ ಇದ್ದಾನೆ, ಅವನೇ ಕೇಳಬೇಕಾದ್ರೆ. ಓ ಪಾಪ ಪ್ರಸಾದ್, ಮಾಲ್ತಿ ಪ್ರಸಾದ್ ಪಾಪ. ಶಾರದಮ್ಮನವರ ಪ್ರಸಾದ, ಈ ಕುಂಕುಮನ ನಿನ್ನ ಕೈಂದಲೇ ಮಾಲ್ತಿ ಹಣ್ಣಿಗೆ. ನನ್ನೇನು ಉದುರೋಗ ಸಿದ್ಧವಾಗಿ ಹಣ್ಣೆಲೆ ತೆಗೆದುಕೊಂಡ್ರೇನು? ಈ ಹಣ್ಣೆಲೆ ಈಗ ಚಿಗುರು ಬಿಟ್ಟು ಕಂಡ್ರು. ಈ ಸಿನಿಮಾ ಎಂಡಿಂಗ್ ಒಂದು ರೀತಿಯಾದಂತಹ ತೃಪ್ತಿ, ನೆಮ್ಮದಿ ಕೊಡುತ್ತೆ. ಯಾಕೆ ಅಂದರೆ, ಇದು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸುವಂತಹ ಸಿನಿಮಾ. ಆ ಒಂದು ಕಾಲಕ್ಕೆ ಇದೊಂದು ಕ್ರಾಂತಿಕಾರಕ ನಡೆ ಅಂತಲೇ ಹೇಳಬಹುದು. ಈ ಚಿತ್ರದಲ್ಲಿ ಮಾಲತಿಯವರು ವಿಧವೆ ಅಂತ ಗೊತ್ತಿದ್ರೂ ಕೂಡ ಆ ಕೊನೆಯಲ್ಲಿ ಆ ಒಂದು ಅವರ ತಂದೆ ಒಪ್ಪಿಕೊಂಡು ಶೃಂಗೇರಿ ಶಾರದಾಂಬೆಯ ಪ್ರಸಾದವನ್ನು ಕೊಡ್ತಾರೆ. ಪ್ರಸಾದ್ ಅವರು ಅಂದರೆ ರಾಜ್ಕುಮಾರ್ ಅವರು ಬಂದು ಆ ಶಾರದೆಯ ಕುಂಕುಮವನ್ನು ಮಾಲತಿಯವರಿಗೆ ಏನು ಇಡ್ತಾರಲ್ಲ, ಅದು ಈ ಚಿತ್ರದ ಒಂದು ಅದ್ಭುತ ಕ್ಷಣ. ಆ ಒಂದು ಕ್ಲೈಮ್ಯಾಕ್ಸ್ ಮಾಡಿರೋದ್ರಿಂದಲೇ ಈ ಸಿನಿಮಾ ಅಚ್ಚಳಿಯದೆ ಮನಸ್ಸಲ್ಲಿ ಉಳಿಯುತ್ತೆ ಅಂತ ಅನಿಸತ್ತೆ. ಕ್ಲೈಮ್ಯಾಕ್ಸ್ ನೋಡಿದ ಮೇಲೆ ನಿಮಗೂ ಹಾಗೆ ಅನಿಸಿರಬಹುದು. ಇನ್ನು ಮುಂದಿನ ಕ್ಲೈಮ್ಯಾಕ್ಸ್ ಯಾವುದು ನೋಡ್ಬಿಡಿ. ಒಬ್ಬನ ಜೀವನಾನೇ ನೀನು ಸುರಿದು ಹಾಕ್ತೆ ಅನ್ನೋ ನೆನಪು ಕೊನೆಯವರೆಗೂ ನಿನ್ನ ಕುಟುಕ್ತಾನೆ ಇರುತ್ತೆ. ಹೃದಯದ ತುಂಬಾ ಹಬ್ಬಿ ನಿಂತಿದ್ದ ಪ್ರೀತಿಯ ಬಳ್ಳಿಗೆ ಕೊಳ್ಳಿ ಇಟ್ಟು ಅದು ಉರಿದು ಬೂದಿಯಾದ ಮೇಲೆ ದ್ರಾಕ್ಷಿಯ ಗುಂಚಲು ಸಿಗಲಿಲ್ಲವೆಂದರೆ ಹೇಗೆ ಮೋಹನ್? ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಮೋಹನ್. ಮದುವೆ, ಪ್ರೀತಿ, ಸಂಸಾರ ಇವುಗಳಿಗೆಲ್ಲ ಅರ್ಥನೇ ಇಲ್ಲ ಅಂತ ಭಾವಿಸಿದ್ದೀನಿ. ಹುಡುಕ್ತನದಲ್ಲಿ ನಾನೊಂದು ಕನಸು ಕಂಡಿದ್ದೆ. ಎಳೆಯ ಮನಸ್ಸು ಹೇಳಿದ ರಂಗು ರಂಗಿನ ಕನಸದು. ಆದರೆ ಯಾವುದೋ ಕರಾಳ ಶಕ್ತಿ ಅದನ್ನ. ಹಾಗಾದ್ರೆ ನಿನ್ನ ಭವಿಷ್ಯದ ಗತಿ ಗಿರಿ, ಈ ಬೆಳ್ಳಿ ಮೋಡ, ಇದೇ ನನ್ನ ಕೊನೆಯವರೆಗೂ ಗತಿ ಏನು? ಬೆಳ್ಳಿ ಮೋಡ? ಇನ್ನೆಲ್ಲಿಯ ಬೆಳ್ಳಿ ಮೋಡ ಮೋಹನ್? 2 ವರ್ಷಗಳ ಹಿಂದೆ ಈ ಬೆಳ್ಳಿ ಮೋಡದಿಂದ ನಾನು ಪಡಿತಾ ಇದ್ದ ಆ ನಿರ್ಮಲ ಮುಗ್ಧ ಆನಂದ ನಾನಿನ್ನೆಂದಿಗೂ ಪಡಿಲಾರೆ. ಮುದುಕಿಯ ಪಾಲಿಗೆ ಯೌವನ ಒಂದು ನೆನಪು ಮಾತ್ರ. ಬೆಳ್ಳಿ ಕರಗಿತು, ಮೋಡ ಉಳಿಯಿತು. ಬೆಳ್ಳಿ ಕರಗಿತು, ಮೋಡ ಉಳಿಯಿತು.
ಇದು 1967ರಲ್ಲಿ ಬಂದಂತಹ ಬೆಳ್ಳಿ ಮೋಡ ಚಿತ್ರ. ಒನ್ಸ್ ಅಗೇನ್ ಇದು ಕೂಡ ತ್ರಿವೇಣಿಯವರ ಕಾದಂಬರಿ ಆಧಾರಿತ ಪುಟ್ಟಣ್ಣ ಕಣಗಾಲ್ರವರ ಮೊದಲ ನಿರ್ದೇಶನದ ಚಿತ್ರ ಇದು. ಈ ಚಿತ್ರದ ಎಂಡಿಂಗ್ ಏನು ಅಂತಂದರೆ, ಧೀರಳಾಗಿ ಮಹಿಳೆಯೊಬ್ಬಳು ಮೋಹನ್ ಕಲ್ಯಾಣ್ ಕುಮಾರ್ ಅವರು ಬಂದು ಇಂದಿರಾ ಅವರನ್ನು ನನ್ನ ತಪ್ಪಾಯಿತು ಕ್ಷಮಿಸು ಅಂತ ಹೇಳಿದಾಗಲೂ ಕೂಡ ಅವರು ಒಪ್ಕೊಳ್ಳೋದಿಲ್ಲ. ನನಗೋಸ್ಕರ ಬಂದದ್ದಲ್ಲ, ನನ್ನ ಆಸ್ತಿಗೋಸ್ಕರ ಬಂದದ್ದು ಅಂತ ಗೊತ್ತಾದ ಮೇಲೆ, ಮನಸ್ಸು ಮುರಿದ ಮೇಲೆ ಅವರು ಒಟ್ಟು ಆ ಮನಸ್ಸನ್ನು ಬದಲಾಯಿಸ್ಕೊಳ್ಳುವ ಪ್ರಯತ್ನವನ್ನೇ ಅವರು ಮಾಡೋದಿಲ್ಲ. ಆ ಕೊನೆಯದಾಗಿ ಅವರು ಬೆಳ್ಳಿ ಕರಗಿತು ಮೋಡ ಉಳಿಯಿತು ಅಂತ ಕೂಡ ಮರಕ್ಕೆ ಕೊಡ್ಲಿ ಪೆಟ್ಟನ್ನು ಕೊಡ್ತಾ ಏನಲ್ಲಿ ನಿಂತ್ಕೋತಾರಲ್ಲ, ಆ ಒಂದು ಐಕಾನಿಕ್ ಸೀನ್ ಮರೆಯೋದಕ್ಕೆ ಆಗಲ್ಲ. ಆ ಮಗ ತಮ್ಮ ಗಿರಿ ಅಕ್ಕ ಅಂತ ಓಡಿ ಬಂದಾಗ ಅವರು ಕೊಡಲಿಯನ್ನು ಕೆಳಗಿಳಿಸ್ತಾರೆ. ಅಲ್ಲಿಗೆ ಆ ಒಂದು ಸ್ಟಿಲ್ ನಿಂತೋಗುತ್ತೆ. ಅದು ಹಾಗೆ ಕಣ್ಣಲ್ಲಿ ಅಚ್ಚಳಿಯದೇ ಉಳಿಯುತ್ತೆ ಅಲ್ವಾ. ಸೊ ಇದು ಕೂಡ ಸಮಾಧಾನ, ನೆಮ್ಮದಿ ಕೊಡುವಂತಹ ಕ್ಲೈಮ್ಯಾಕ್ಸ್ ಅಂತಲೇ ಹೇಳಬಹುದು. ತಪ್ಪನ್ನು ಕ್ಷಮಿಸಿ ಮದುವೆ ಮಾಡಿಕೊಂಡು ಸುಖವಾಗಿ ಬಾಳಿದ್ರು ಅನ್ನುವುದು ಒಂದು ಥರ, ಆದರೆ ಆಕೆಯ ನಿಲುವಿಗೆ ಆಕೆ ಬದ್ಧಳಾಗಿ ಇನ್ನು ನನ್ನ ತಮ್ಮನ ಭವಿಷ್ಯವನ್ನು ನೋಡಿಕೊಂಡು ನಾನು ಇರ್ತೇನೆ ಅಂತ ನಿರ್ಧಾರ ಮಾಡೋದಿದೆಯಲ್ಲ, ಅದು ಸೂಪರ್ಬ್ ಅಂತ ಅನ್ನಿಸ್ತು. ಇನ್ನು ನೆಕ್ಸ್ಟ್ ನನಗೆ ಈ ಒಂದು ಸಾಲಿನಲ್ಲಿ ಬರೋದು ಕರ್ಣ ಸಿನಿಮಾ. 1986ರಲ್ಲಿ ಬಂದಂತಹ ವಿಷ್ಣು ದಾದಾ ಅವರ ಅಭಿನಯದ ಕರ್ಣ. ತ್ಯಾಗದ ಪ್ರತೀಕವೇ ಈ ಒಂದು ಸಿನಿಮಾ ಅಂತಲೇ ಹೇಳಬಹುದು. ನಿಮ್ಮ ಹುಡುಗ ನನ್ನ ಮಗನಿಗೆ ಜೀವದಾನ ಮಾಡಿಬಿಟ್ಟ. ಜೀವದಾನ? ಅವನ ಕಿಡ್ನಿ ಮಾರಲಿಲ್ಲ, ದಾನ ಮಾಡಿದ್ದಾನೆ. ಅಂದ್ರೆ ಅಷ್ಟೊಂದು ಹಣ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀನಿ. ಅವನ ನಮ್ಮ ಕಂಪನಿಗೆ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಕರ್ಣ, ಆವತ್ತು ನನ್ನ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದೆಯಲ್ಲ, ಇದಕ್ಕೆ ಏನೋ ಯಾಕೋ ಅಳ್ತೀಯ? ನನ್ನ ಆಶೀರ್ವಾದ ಸಾರ್ಥಕವಾಯ್ತು. ನೀನು ವಿಜಯಶಾಲಿ ಆಗ್ಬಿಟ್ಟೆ. ಈ ಬಾಳಿನ ಕುರುಕ್ಷೇತ್ರದಲ್ಲಿ ನೀನ್ ಎಲ್ರನ್ನೂ ಸೋಲಿಸ್ಬಿಟ್ಟೆಪ್ಪ, ಎಲ್ರನ್ನೂ ಸೋಲಿಸ್ಬಿಟ್ಟೆ. ಪ್ರೀತಿಯಲ್ಲಿ ಸುಖ ಉಂಟು, ಸ್ನೇಹದಲ್ಲಿ ಹಿತ ಉಂಟು, ತ್ಯಾಗಕ್ಕೆ ಫಲ ಉಂಟು, ನಿನಗೊಂದು ಬೆಲೆಯುಂಟು. ಪ್ರೀತಿಯಲ್ಲಿ ಸುಖ ಉಂಟು, ಸ್ನೇಹದಲ್ಲಿ ಹಿತ ಉಂಟು, ತ್ಯಾಗಕ್ಕೆ ಫಲ ಉಂಟು, ನಿನಗೊಂದು ಬೆಲೆಯುಂಟು. ಬಂಗಾರದಂಥ ಗುಣವು ನಿನ್ನಲ್ಲಿ ಇರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಳೆಂಬುದೆಲ್ಲುಂಟು. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ. ಅದರಲ್ಲಿ ಕೊನೆಯಲ್ಲಿ ಅವರು ಆಸ್ಪತ್ರೆಯಲ್ಲಿ ಮಲಗಿರೋ ಸೀನ್ ನೀವೀಗ ತಾನೇ ನೋಡಿದ್ರಿ. ಆ ಒಂದು ಆಸ್ಪತ್ರೆಯಲ್ಲಿ ಮಲಗಿರೋವಾಗ ಅವರ ತಂದೆ ಬಂದು ಅತ್ತಿಗೆ ಬಂದು ಮಾತಾಡಿಸಿ ಅವರಿಂದ ಒಂದು ಶಾಭಾಷ್ ಪಡ್ಕೊಂಡು ಕೊನೆಯದಾಗಿ ಜೀವನದಲ್ಲಿ ಗೆಲ್ಲುವ ಒಂದು ಉತ್ಸಾಹವನ್ನು ಅವರ ಕಣ್ಣಲ್ಲಿ ನೋಡ್ತೀವಿ. ಕೊನೆಯದಾಗಿ ಯೇಸುದಾಸ್ ಅವರ ದನಿಯಲ್ಲಿ ಆ ಕರ್ಣನಂತೆ ನೀದಾನಿಯಾದೆ ಆ ಹಾಡು ಬಂದಾಗ ಆ ಸಿನಿಮಾ ಮುಕ್ತಾಯಕ್ಕೆ ಒಂದು ಸುಂದರವಾದಂತಹ ಅಂತ್ಯವನ್ನು ಕೊಟ್ಟಿದ್ದಾರೆ ಅಂತ ಮನಸ್ಸಿಗೆ ಒಂದು ವಾಹ್ ಅನ್ನುವ ಒಂದು ಭಾವನೆ ಬಂದೇ ಬರುತ್ತೆ. ಆ ಸಿನಿಮಾ ಮೊದಲಿಂದಲೂ ಕೊನೆಯವರೆಗೂ ಅಲ್ಲಿವರೆಗೂ ನೋಡಿದಂತಹ ಒಂದು ಸ್ಟ್ರಗಲ್ನ
ಆ ತುತ್ತ ತುದಿಗೆ ಏರಿಸ್ಬಿಟ್ಟು ಅಲ್ಲಿ ತ್ಯಾಗವನ್ನು ಎತ್ತಿ ಹಿಡಿದು ಕರ್ಣನ ಪಾತ್ರವನ್ನು ಏನು ನಿರ್ದೇಶಕರು ತೋರಿಸಿದಾರಲ್ಲ ಅದು ತುಂಬ ಸುಂದರವಾಗಿ ಮೂಡಿಬಂದಿದೆ ಅಂತಲೇ ಹೇಳಬೇಕು. ಇದರ ನಂತರ ನನಗೆ ಇಷ್ಟ ಆಗಿದ್ದು 1998ರಲ್ಲಿ ಬಂದಂತಹ ಹೂಮಳೆ ಚಿತ್ರ. ರಮೇಶ್ ಅರವಿಂದ್ ಅವರು ಮತ್ತು ಸುಮನ್ ನಗರ್ಕರ್ ಅವರು ಅಭಿನಯದ ಒಂದು ಪ್ರೇಮ ಚಿತ್ರ, ಒಂದು ಟೆರರಿಸಮ್ ಬ್ಯಾಕ್ಗ್ರೌಂಡ್ನಲ್ಲಿ ಸೆಟ್ ಆದಂತಹ ಒಂದು ಪ್ರೇಮ ಚಿತ್ರ ಅಂತಲೇ ಹೇಳಬೇಕು. ಇದರಲ್ಲಿ ಅವರಿಬ್ಬರು ಪ್ರೀತಿಸಿದ್ರು, ರಮೇಶ್ ಅರವಿಂದ್ ಅವರು ಪ್ರೀತಿ ಮಾಡಿದ್ರು, ಅವರಿಗೆ ಸುಮನ್ ನಗರ್ಕರ್ ಅವರು ಸಿಕ್ಕರು. ಇದು ಮಾತ್ರ ಸುಂದರವಾದದ್ದು ಭಾಗ ಅಂತಲ್ಲ, ಅಲ್ಲಿ ಸೋನಾಲಿ ಅಂತ ಮಗಳಿದ್ದಾಳೆ ಅವ್ರಿಗೆ ಅಂತ ಗೊತ್ತಾದ ಮೇಲೂ ರಮೇಶ್ ಅರವಿಂದ್ ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಸಂತೋಷದ ಭಾಗವೇ. ಆದರೆ ಕೊನೆಯದಾಗಿ ಆ ಟೆರರಿಸ್ಟ್ ಅಟ್ಯಾಕ್ನ ಕರಾಳತೆಯನ್ನು ತೋರಿಸ್ಬಿಟ್ಟು ಅಲ್ಲಿ ಮಗು ಸಾಯೋದಿಲ್ಲ, ಇವರು ಹೋಗಿ ಹುಡುಕ್ತಾರೆ ಶೀ ಈಸ್ ಅಲೈವ್ ಅಂತ ಅಲ್ಲಿಂದ ಕೂಗ್ತಾರಲ್ಲ, ಆಗ ಆ ಸಿನಿಮಾ ನೋಡಬೇಕಾದ್ರೆ ಆಗುವಂತಹ ಒಂದು ರೋಮಾಂಚನ ಇದೆಯಲ್ಲ, ಇದು ಕ್ಲೈಮ್ಯಾಕ್ಸ್ನ ಒಂದು ತುತ್ತ ತುದಿ ಅಂತಲೇ ಹೇಳಬಹುದು. ಸೊನಾಲಿ ಪುಟ್ಟ, ಸೊನಾಲಿ, hey, 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 she's alive! Hey, ಸೊನಾಲಿ, ಇದರಮ್ಮ, ಪುಟ್ಟ, ಯಾರು ಬಂದಿಲ್ಲ ನೋಡು, ಪುಟ್ಟ ಕಣ್ಬಿಡಮ್ಮ, ಸೊನಾಲಿ, ಗೆರ, ಸೊನಾಲಿ, she's alive! ಕಣ್ಬಿಡಮ್ಮ, ಸೊನು, ನನಗೆ ಈ ಒಂದು ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ. ಇದಾದ ನಂತರ ದಿ ಐಕಾನಿಕ್ ಕ್ಲೈಮ್ಯಾಕ್ಸ್ 1976, ಡಾಕ್ಟರ್ ರಾಜ್ಕುಮಾರ್ ಮತ್ತು ಲಕ್ಷ್ಮಿ ಅವರು, ನೀವು ಗುರುತಿಸಿರ್ತೀರ ಆಲ್ರೆಡಿ ಅನ್ಕೋತೀನಿ, ನಾನಿನ್ನ ಮರೆಯಲಾರೆ. ಕ್ಲೈಮ್ಯಾಕ್ಸ್ ನೋಡ್ಕೊಂಬಂದ್ಬಿಡಿ.
ಈ ಚಿತ್ರದಲ್ಲಿ ಮೊದಲು ಆ ಮಧ್ಯದಲ್ಲಿ ಬರಬೇಕಾದಾಗ ಆನಂದ್ ಮತ್ತು ಉಷಾ, ರಾಜ್ಕುಮಾರ್ ಅವರ ಪಾತ್ರದ ಹೆಸರು ಆನಂದ್ ಮತ್ತು ಲಕ್ಷ್ಮಿಯವರ ಪಾತ್ರದ ಹೆಸರು ಉಷಾ. ಹೌದಲ್ಲ, ಅವರಿಬ್ಬರು ಒಂದಾಗಲಿಲ್ವಲ್ಲ ಅಂತ ಅನಿಸುತ್ತೆ. ಅದಾದಮೇಲೆ ಲಕ್ಷ್ಮಿಯವರು ಮತ್ತು ಆನಂದ್ ಅವರ ಬಾಳಿನಲ್ಲಿ ಉಷಾ ಅವರು ರೀಎಂಟ್ರಿ ಕೊಟ್ಟಾಗ ಅವರು ಗಂಡನನ್ನು ಕಳ್ಕೊಂಡು ಒಬ್ಬಂಟಿ ಆಗಿದ್ದಾರೆ ಅಂತ ಅನ್ನಿಸ್ದಾಗಲೂ ಕೂಡ ಅಷ್ಟೊಂದು ಬೇಜಾರಾಗಲ್ಲ. ಆದರೆ ಅಲ್ಲಿ ಬೇಜಾರಾಗೋದು ಯಾಕೆ ಅಂದರೆ, ಅಯ್ಯೋ ಆನಂದ್ ಮತ್ತು ಉಷಾ ಅವರು ಮೊದಲೇ ಒಂದಾಗಿ ಬಾಳಲಿಲ್ವಲ್ಲ ಅಂತ. ಸೊ ಕೊನೆಯಲ್ಲಿ ಆ ಒಂದು ಕ್ಲೈಮ್ಯಾಕ್ಸ್ನಲ್ಲಿ ಅವರಿಬ್ಬರನ್ನ, ಅದರಲ್ಲೂ ಮೋಟ್ರ್ ಬೈಕ್ ರೇಸಿಂಗಲ್ಲಿ ಅವರು ಮೈಕೈಯೆಲ್ಲ ಗಾಯ ಮಾಡಿಕೊಂಡು ತಲೆಗೆಲ್ಲ ಪೆಟ್ಟು ಮಾಡಿಕೊಂಡು ಓಡಿ ಬಂದು ಸ್ಟೇಷನ್ನಲ್ಲಿ ಏನು ಅವರಿಬ್ಬರ ಒಂದು ಮುಖಾಮುಖಿ ಆಗ್ತಾರಲ್ಲ, ಆ ಸೀನ್ ಬಂದಾಗ ನೇರ ಕುತ್ಕೊಂಡ್ಬಿಟ್ಟು ಇನ್ನಿ ಕ್ಲೈಮ್ಯಾಕ್ಸ್, ಅಬ್ಬಾ ಇದು ಕ್ಲೈಮ್ಯಾಕ್ಸ್ ಅಂದರೆ ಸೋ ಬ್ಯೂಟಿಫುಲ್ ಕ್ಲೈಮ್ಯಾಕ್ಸ್ ಅಂತ ಅನ್ನಿಸುವಂತಹ ಒಂದು ಕ್ಲೈಮ್ಯಾಕ್ಸ್ ನಾನಿನ್ನ ಮರೆಯಲಾರೆ ಅಂತಲೇ ಹೇಳ್ಬೋದು. ನನ್ನ ಈ ಒಂದು ಪಾರ್ಟ್ 1 ಸುಂದರವಾದ ಕ್ಲೈಮ್ಯಾಕ್ಸ್ಗಳು, ಸುಂದರವಾದ ಅನ್ನೋದಕ್ಕಿಂತ ತೃಪ್ತಿ ನೀಡಿದ ಕ್ಲೈಮ್ಯಾಕ್ಸ್ಗಳು ಭಾಗ 1ರಲ್ಲಿ ನಾನು ಈ 5 ಚಿತ್ರಗಳನ್ನು ತೆಗೆದುಕೊಂಡೆ. ಮುಂದಿನ ಒಂದು ಭಾಗ 2 ಮಾಡಿದ್ರೆ ಇನ್ಯಾವ ಚಿತ್ರಗಳನ್ನು ತೆಗೆದುಕೊಳ್ಳಬಹುದು, ನಿಮಗೆ ಯಾವುದು ಇಷ್ಟ ಅಂತ ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ಒಂದು ಚಿತ್ರಗಳನ್ನು ಮತ್ತೆ ಇದೇ ರೀತಿ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಈ ಪ್ರಯತ್ನ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ, ಮತ್ತೊಂದು ಸರಣಿ, ಪುಸ್ತಕ, ವೆಬ್ ಸೀರೀಸ್, ಗೀತೆ ಅಥವಾ ಈ ರೀತಿಯ ಒಂದು ವಿಭಿನ್ನ ಪ್ರಯತ್ನದ ಮೂಲಕ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು. ಮತ್ತೆ ಸಿಗೋಣ.